ಹ್ಯಾಶ್ KPSC ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು PPT ಹ್ಯಾಂಗ್ ಮಾಡೋದನ್ನು ನೋಡೋಣ. ಫಸ್ಟಿಗೆ ಇಲ್ಲಿ ಸರ್ಚಿಗೆ ಹೋಗ್ಬೇಕು. ಹೋಗಿ PPT ಅಂತ ಹೊಡೆದ್ರಂದ್ರೆ ಪವರ್ ಪಾಯಿಂಟ್ ಬರ್ತೈತಿ. ಇದು ಪವರ್ ಪಾಯಿಂಟ್ ಓಪನ್ ಮಾಡಬೇಕು. ಓಪನ್ ಆದೈತಿ ಪವರ್ ಪಾಯಿಂಟ್. ಇಲ್ಲಿ ಬಹಳಷ್ಟು ಡಿಸೈನ್ಸ್ ಇರ್ತಾವೆ. ಕ್ಲೋಸ್ ಅಂದ್ರೆ ಇದನ್ನ ಬಹಳಷ್ಟು ಡಿಸೈನ್ ಇರ್ತಾವ. ಈ ಡಿಸೈನ್ ಒಳಗೆ ನಿಮ್ಗೆ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಬಟ್ ಐ ರೆಕಮೆಂಡ್ ಬ್ಲ್ಯಾಂಕ್ ಪ್ರೆಸೆಂಟೇಷನ್. ಸೊ ಇದು ಒಂದೇದು ಹೆಡ್ಡಿಂಗ್ ಅದು ಪೇಜ್ ಇದು. ಓಕೆ, ಇದು ಹೆಡ್ಡಿಂಗ್ ಪೇಜ್ ಆಸ್ ಇಟ್ ಈಸ್ ಇರಲಿ. ನಾನೇ ಹೆಡ್ಡಿಂಗ್ ಇಟ್ಕೋತೀನಿ. ಕಂಟ್ರೋಲ್ M ಒತ್ತಿದ್ರೆ ಹೊಸ ಸ್ಲೈಡ್ ಬರ್ತೈತಿ. ಕಂಟ್ರೋಲ್ M ಒತ್ತಿದ್ರೆ ಹೊಸ ಸ್ಲೈಡ್ ಈ ಕಡೆ ಇಟ್ಟು ಅನ್ಬೇಕು. ಅದನ್ನ ಈ ಒಂದ್ರ ಮ್ಯಾಗ ಕ್ಲಿಕ್ ಮಾಡಿ, ಈ ಒಂದನೇ ಸ್ಲೈಡ್ ಮ್ಯಾಗ ಕ್ಲಿಕ್ ಮಾಡಿ ಕಂಟ್ರೋಲ್ M ಒತ್ತಿದ್ರೆ ಹೊಸ ಸ್ಲೈಡ್ ಬರ್ತದೆ. ಇನ್ನೊಮ್ಮೆ ಇಲ್ಲಿ ಕ್ಲಿಕ್ ಮಾಡಿ ಕಂಟ್ರೋಲ್ M, ಹೊಸ ಸ್ಲೈಡ್ಗಳು ಬರತ್ತು. ಹಿಂಗೆ 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 ಎಷ್ಟು ಬೇಕಷ್ಟು ಸ್ಲೈಡ್ ಮಾಡೋದು. ನೆಕ್ಸ್ಟ್ ಏನೈತಿ, ಇದು ಒಂದನೇ ಪೇಜ್, ಒಂದನೇ ಸ್ಲೈಡ್, ಎರಡನೇ ಸ್ಲೈಡ್, ಇದು ಮೂರನೇ ಸ್ಲೈಡ್. ಒಂದನೇ ಸ್ಲೈಡ್ ಹೆಡ್ಡಿಂಗ್ ನಾ ಬರ್ಕೋತೀನಿ. ಎರಡನೇ ಸ್ಲೈಡ್ ಥಿಂಗ್ಸ್ ಟು ಬಿ ಡಿಸ್ಕಸ್ಡ್ ಒಳಗೂ ನಾನೇ ಬರ್ಕೋತೀನಿ. ಮೂರನೇ ಸ್ಲೈಡ್ ನೋಟ್, ಅದು ನಾನೇ ಬರಿತೀನಿ. ನಾಲ್ಕನೇ ಸ್ಲೈಡ್ ಇಂದ ನೀವು ಟೈಪ್ ಮಾಡ್ಬೇಕು. ಈಗ ನಾಲ್ಕನೇ ಸ್ಲೈಡ್ನಾಗ ಫಸ್ಟಿಗೆ ಏನು ಟೈಪ್ ಮಾಡಬೇಕು ಅಂತ ನೋಡೋದಾದ್ರೆ ನಮ್ಮ ಕಂಟೆಂಟ್ ಎಲ್ಲ ಐತೆ ಅಲ್ಲಿ ಹೋಗೋದು. ಫಸ್ಟಿಗೆ ಹೊರಗೆ ಬರಬೇಕು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ಅನಿಮೇಷನ್ಸ್, ಸ್ಲೈಡ್ ಶೋ, ರಿವ್ಯೂ, ಸ್ಲೈಡ್ ಮಾಸ್ಟರ್, ಔಟ್ಲೈನ್ ಯಾವ ರೀತಿಯಾಗಿ ಇಲ್ಲಿ ಇದು ನೋಡ್ಕೋಬಹುದು ನಾವು. ಓಕೆ, ಫಸ್ಟಿಗೆ ಲೇಔಟ್ ಐತೆ ನೋಡ್ರಿ. ಇಲ್ಲಿ ಯಾವ ರೀತಿಯಾದ ಲೇಔಟ್ ಬೇಕು ಅಂತ ಚೆಕ್ ಮಾಡ್ಬೇಕು ನಾವು. ಯಾವ್ದು ರೀತಿಯಾದ ಲೇಔಟ್ ಇದ್ದಾಗ ಟು ಕಂಟೆಂಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ಕನ್ನಡದಾಗ ಬರೆಯೋಕೆ ಇಂಗ್ಲೀಷ್ದಾಗ ಬರೆಯೋಕೆ ನಮ್ಗೆ ಹೆಲ್ಪ್ ಆಗ್ತದೆ. ಸೊ ಇದನ್ನೇ ಕಾಪಿ ಮಾಡಿ ಪೇಸ್ಟ್ ಮಾಡೋದು ಉತ್ತಮ. ಟು ಕಂಟೆಂಟ್ ಏನೈತಿ, ನ್ಯೂ ಸ್ಲೈಡ್ ಬದಲಿ ಇವೆಲ್ಲ ನ್ಯೂ ಸ್ಲೈಡ್ ತೆಗೀರಿ. ಎಲ್ಲ ನ್ಯೂ ಸ್ಲೈಡ್ ತೆಗೆದ ಇದೇನು ಮಾಡೋದು, ಈ ಫೋರ್ತ್ ಸ್ಲೈಡ್ ಮ್ಯಾಗ ಕ್ಲಿಕ್ ಮಾಡಿ ಕಂಟ್ರೋಲ್ C ಕಾಪಿ, ಆಮೇಲೆ ಕಂಟ್ರೋಲ್ V ಪೇಸ್ಟ್. ಸೊ ಐದನೇ ಸ್ಲೈಡು ಕಂಪ್ಯಾರಿಸನ್ ಸ್ಲೈಡ್ ಇತ್ತು. ಹಾಗೆ ಕಂಟ್ರೋಲ್ V ಒತ್ಕೋತವ್ರಿ. ಎಷ್ಟು ಸ್ಲೈಡ್ ಬೇಕು ಅಷ್ಟು ಸ್ಲೈಡ್ ಬರ್ತಾವ. ಈಗ ನೆಕ್ಸ್ಟ್ ಅದು ಯಾವುದಪ್ಪ ಅಂದ್ರೆ ಇಲ್ಲಿ ಹೋಮ್ ಒಳಗೆ ಹೋಗಿ ಲೇಔಟ್ ಫಸ್ಟಿಗೆ ಇದು ಟೈಟಲ್ ಸ್ಲೈಡ್, ಕಂಟೆಂಟ್ ಸ್ಲೈಡ್. ಇದು ಕಂಟೆಂಟ್ ಸ್ಲೈಡ್ ಇದ್ದು ನಾವು ಇದು ಮಾಡಿದ್ವಿ, ಟು ಕಂಟೆಂಟ್ ಮಾಡಿದ್ವಿ. ಓಕೆ, ಟು ಕಂಟೆಂಟ್ ಮಾಡಿದ್ವಿ. ಅದಕ್ಕಂತಂದ್ರೆ ನಮಗೆ ಈ ಕಡೆ ಇಂಗ್ಲೀಷ್, ಈ ಕಡೆ ಕನ್ನಡದಾಗ ಬರೆಯಕ್ಕೆ ಬೇಕು. ಈ ಕಡೆ ಇಂಗ್ಲೀಷ್, ಈ ಕಡೆ ಕನ್ನಡದಾಗ ಬರೆಯಕ್ಕೆ ಬೇಕು. ಸೊ ಈಗ ನೆಕ್ಸ್ಟ್ ನಮ್ಮ ಕಂಟೆಂಟ್ ಎಲ್ಲೈತೆ ಅನ್ನೋದು ಹುಡುಕ್ಬೇಕು. ಈಗ ಕಂಟೆಂಟ್ ನಾ ಇಲ್ಲಿ ಸೇವ್ ಮಾಡಿಟ್ಟಿನಿ. ಎಲ್ಲಿ, ನ್ಯೂ ಫೋಲ್ಡರ್ದಾಗ. ಇಲ್ಲಿ ನೋಡ್ರಿ, ಇದು ಸೋಷಿಯಲ್ ಸೈನ್ಸ್ 6ನೇ ಐತೆ. ಇದು ಇಂಗ್ಲೀಷ್ ಬುಕ್. ಆಮೇಲೆ ಸೋಷಿಯಲ್ ಸೈನ್ಸ್ 6ನೇದು ಇಂಗ್ಲೀಷ್ ಮೀಡಿಯಂ, ಕನ್ನಡ ಮೀಡಿಯಂ. ಓಕೆ, ನೆಕ್ಸ್ಟ್ ಡೈರೆಕ್ಟ್ ಚಾಪ್ಟರ್ 1ಗೆ ಬರೋದು. ಎಲ್ಲ ಟೈಮ್ ಟೇಬಲ್ ಆಯಿತು. ಇದು ಕಂಟೆಂಟ್ ಆಯಿತು. ಇಲ್ಲಿ ಫಸ್ಟ್ 1ನೇದು ಇದು 1ನೇ ಚಾಪ್ಟರ್ ಇಂಗ್ಲೀಷ್ನಾಗ ಹೋಗ್ಬೇಕು. ನೆಕ್ಸ್ಟ್ ಎಲ್ಲೈತಿ, ಇದು ಇಂಗ್ಲೀಷ್ ಮೀಡಿಯಂ ಒಳಗೂ ಚಾಪ್ಟರ್ 1ಗೆ ಬರೋದು. ಇಂಗ್ಲೀಷ್ ಒಳಗೂ ಚಾಪ್ಟರ್ 1ಗೆ ಬರೋದು. ಸೊ ಇದು ಬ್ಯಾಕ್ಗ್ರೌಂಡ್ನಾಗ ಸ್ವಲ್ಪ ಕರಿಯಾಗೈತಿ. ಇದನ್ನು ಹ್ಯಾಂಗೆ ಬಿಳಿ ಮಾಡೋದು ಅಂತ ಹೇಳ್ತೀನಿ. ಫಸ್ಟಿಗೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದನ್ನು ಹಿಂಗೆ 4 ದಿಕ್ಕು ಇದು ಬರ್ತೈತಿಲ್ಲ ಆರೋ ಮಾರ್ಕ್, ಇದು ತುದಿ ಮ್ಯಾಗ ಕ್ಲಿಕ್ ಮಾಡ್ಬೇಕಾದ್ರೆ ಔಟ್ಲೈನ್ ಮ್ಯಾಗೆ. ಆಮೇಲೆ ಇಲ್ಲಿ 2 ಸತಿ ಕ್ಲಿಕ್ ಮಾಡಿದ್ರೆ ಹಿಂಗೆ ಕಲರ್ಸ್ ಬರ್ತಾವೆ. ಈ ಕಲರ್ಸ್ ಒಳಗೆ ಒಂದು ಫಿಲ್ ಶೇಪ್ ಅಂತ ಐತಿ. ಇಲ್ಲಿ ಫಿಲ್ ಶೇಪ್ ಒಳಗೆ ಹೋಗಿ ವೈಟ್ ಮಾಡಿಬಿಟ್ರೆ ನಮ್ಮ ಬ್ಯಾಕ್ಗ್ರೌಂಡ್ ವೈಟ್ ಆಯ್ತು. ಆಮೇಲೆ ಹೋಗಿ ಸೇವ್ ಮಾಡ್ಬೇಕು. ಸೇವ್ ಮಾಡಿದ್ರೆ ಇನ್ನು ಮುಂದೆ ಹಿಂಗೆ ಉಳಿತೈತಿ ಇದು. ಸೊ ಫಸ್ಟ್ ಚಾಪ್ಟರ್ ಹೆಸರು ಏನೈತಿ, ಇಂಟ್ರೊಡಕ್ಷನ್ ಟು ಹಿಸ್ಟ್ರಿ ಐತಿ. ಸೊ ಇದನ್ನು ಕಾಪಿ ಮಾಡೋದು ನಾವು.
ಕಾಪಿ ಮಾಡಿ ಇಲ್ಲಿ ಟೈಟಲ್ ಒಳಗೆ ಹೋಗಿ ಇಂಟ್ರೊಡಕ್ಷನ್ ಟು ಹಿಸ್ಟ್ರಿ, ಅದೇ ಕನ್ನಡದಾಗ ಹೋಗಿ ಇತಿಹಾಸ ಪರಿಚಯ, ಇದು ಕಾಪಿ ಮಾಡೋದು, ಹೋಗಿ ಇಲ್ಲಿ ಬ್ರ್ಯಾಕೆಟ್ದಾಗ ಹಾಕಿ ಬರೆಯೋದು, ಇಲ್ಲತ್ತನ ಸ್ಪೇಸ್ ಕೊಟ್ಟು ಬರೆಯೋದು ಇತಿಹಾಸ ಪರಿಚಯ. ಯಾಕೆ ಹಿಂಗೆ ಇತಿಹಾಸ ಪರಿಚಯ ಹಿಂಗೆ ಬತ್ತಪ್ಪ ಚೈನೀಸ್ ಲ್ಯಾಂಗ್ವೇಜ್ನಾಗ ಅಂದ್ರೆ ಇಲ್ಲಿ ನುಡಿ ನಾವು ಆಕ್ಟಿವೇಟ್ ಮಾಡಿಲ್ಲ. ಇಲ್ಲಿ ಹೋಗಿ ಕೆಳಗೆ ನುಡಿ ಇರ್ತೈತಿ ಎಲ್ಲರ ಒಂದು ಕಡೆ. ಇಲ್ಲಿ ನುಡಿ ಚಾಲು ಆಗ್ಯಾವ ನೋಡ್ರಿ, ಇಲ್ಲಿ ನುಡಿ ಇಲ್ಲದ ನುಡಿ ಐತ್ ನೋಡ್ರಿ. ನುಡಿ ನೋಡ್ರಿ, ಇಲ್ಲಿ ಬಂದು ನೋಡ್ರಿ ಈ ರೀತಿ ಯಾವ್ದ್ರಾಗ ಬರ್ತೈತೆ ಅದು ಯಾವ್ದೊಂದು ಚಲೋ ಇರ್ತೈತೆ ಅದು ನೆನಪಿಟ್ಕೋಬೇಕು. ಅದೇ ಎಲ್ಲ ಕಡೆ ಇದು ಮಾಡ್ಬೇಕು. ಇತಿಹಾಸ ಪರಿಚಯ ಇದು ನೋಡ್ರಿ, ಇತಿಹಾಸ ಪರಿಚಯ. ಇದು ನುಡಿ ಒಳಗೆ ಹೋಗ್ಲಿಲ್ಲ ಅಂದ್ರೆ ಇವು ಅದಾವಲ್ಲ ಕನ್ನಡದ ಒಟ್ಟು ಯಾವ್ದಾದ್ರು ಒಂದು ಫಾಂಟ್ ಸೆಲೆಕ್ಟ್ ಮಾಡಿ ಇದ್ರೊಳಗೆ ಚೆಕ್ ಮಾಡ್ಬೋದು ನೀವು. ಇತಿಹಾಸ ಪರಿಚಯ ಯಾವ್ದು 5E ಚಲೋದಿದು. ಇತಿಹಾಸ ಪರಿಚಯ 5E ಸೆಲೆಕ್ಟ್ ಮಾಡೋದು ಹಿಂಗೆ ಬಂತು. ಸೊ ಈಗ ನೆಕ್ಸ್ಟ್ ಕಂಟೆಂಟಿಗೆ ಪೇಜಿಗೆ ಬರ್ಬೇಕು. ಅದ್ರೊಳಗೆ ಇಂಗ್ಲೀಷಿಗೆ ಹೋಗ್ರಿ. ಫಸ್ಟ್ ಇಲ್ಲಿ ಏನೇನು ಕಲಿತೀವಿ ಅನ್ನೋದು ನಾನು ಅಲ್ಲಿ ಹಾಕ್ತೀನಿ. ನೆಕ್ಸ್ಟ್ ಇಲ್ಲಿ ಕಂಟೆಂಟ್ ಒಳಗೆ ವಾಟ್ ಈಸ್ ಹಿಸ್ಟ್ರಿ ಅನ್ನೋ ಅದ್ರೊಳಗೆ 1ನೇ ಸೆಂಟೆನ್ಸ್ ಫುಲ್ ಕಾಪಿ ಮಾಡಿರಿ. ಕಾಪಿ ಮಾಡಿ ಇಲ್ಲಿ ಹೋಗ್ರಿ. ಇಲ್ಲಿ ಬುಲೆಟ್ ಆಲ್ರೆಡಿ ಐತಿ. ಬುಲೆಟ್ ಫಾಂಟ್ ಇದ್ದಿದ್ದಿಲ್ಲಪ್ಪ ಅಂದರೆ ಇನ್ಸರ್ಟಿಗೆ ಹೋಗಿ ಇಲ್ಲೇ ಹೋಮ್ ಒಳಗೆ ಇಲ್ಲಿ ಬುಲೆಟ್ ಐತಿ ನೋಡ್ರಿ. ಯಾವ್ದು ಬೇಕಾದ್ರು ಬುಲೆಟ್ ಆ್ಯಡ್ ಮಾಡ್ಕೋಬೋದು ನೀವು. ಈಗ ಇದು ಬೇಸಿಕ್. ಇದು ಇಲ್ಲಿ ಹೋಗಿ ಕಾಪಿ ಏನಾಗಿ ಮಾಡಿದ್ದು ಪೇಸ್ಟ್, ಕಾಪಿ Ctrl+C, ಪೇಸ್ಟ್ Ctrl+V. ಈಗ ನೆಕ್ಸ್ಟ್ ಕನ್ನಡದಕ್ಕೆ ಹೋಗೋದು. ಕನ್ನಡದಕ್ಕೆ ಹೋಗಿ ಇಲ್ಲಿ ಇತಿಹಾಸ ಅಂದರೆ ಏನು ಅಂತ ಕೇಳಿರಲ್ವ ನೀವು. ಇದು ಇಲ್ಲಿದಿಂದ ಹೇಳಲಾಗುವುದು ಇತಿಹಾಸ ಅಂತ ಹೇಳ್ತಾರೆ. ಒಂದೇ ಫುಲ್ ಸ್ಟಾಪ್ ಮಟ್ಟ ಕಾಪಿ. ಇಲ್ಲಿ ಬಂದು ಪೇಸ್ಟ್. ಮತ್ತೆ ಹಂಗೆ ಬರ್ತೈತೆ ಚೈನೀಸ್ ಕಾಪಿ ಮಾಡೋದು. ಚೈನೀಸ್ ಬರ್ತದೆ. ಇಲ್ಲಿ ಬಂದು ಕಂಟ್ರೋಲ್ ಆಲ್ ಅಂದು ಕ್ಯಾಲಿಬ್ರಿ ಹೋಗ್ರಿ. ಇಲ್ಲಿ ಇನ್ನಾಗಿ ಸೆಲೆಕ್ಟ್ ಮಾಡಿದ್ರಲ್ಲ ನೀವು, ಇದು ಮಾಡಿಬಿಟ್ರೆ ಆಯ್ತು. ಈಗ ಇದು ನೋಡ್ರಿ, ಇದು ಒಂದು ಒಳಗೆ, ಇದೊಂದು ಹೊರಗೆ, ಇದೊಂದು ಒಳಗೆ ಹಂಡ ಬಂಡಾಗ್ಯದ. ಸೊ ಇದನ್ನ ಏನು ಮಾಡಬೇಕು, ಎಲ್ಲ ಸೀದಾ ಮಾಡ್ಬೇಕಂದ್ರೆ ಇದು ಸೆಲೆಕ್ಟ್ ಮಾಡಬೇಕು. ಇದು ಲೆಫ್ಟ್ ಅಲೈನ್ಮೆಂಟ್, ಸೆಂಟ್ರ್, ಇದು ಎಲ್ಲರಿಗೂ ಹಿಂಗೆ ಮಾಡಿಬಿಟ್ರೆ ಸಾಕು. ಈ ಬಟನ್ ಒತ್ತಿದ್ರೆ ಎಂಡಿನ ಮಟ್ಟ ಬರ್ತದೆ. ನೆಕ್ಸ್ಟ್ ಇದು ಹಾಗೆ ಮಾಡಬೇಕು. ಸಿಸ್ಟಮೆಟಿಕ್ ಅನ್ನೋದು ಇದು ಏನಂತಾರೆ, 1ನೇ ಸೆಂಟೆನ್ಸ್ ಸೆಲೆಕ್ಟ್ ಮಾಡೋದು, ಒತ್ತೋದು. ಕರೆಕ್ಟ್ ಆಯ್ತು. ನೆಕ್ಸ್ಟ್ ಸೆಂಟೆನ್ಸ್. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇಂಗ್ಲೀಷಿಗೆ ಹೋರಿ. ಇಟ್ ಇಂಟ್ರೊಡ್ಯೂಸ್ ದ ಜರ್ನಿ ಆಫ್ ಹ್ಯೂಮನ್ ಬೀಯಿಂಗ್ ಅನ್ನೋದು ಕಾಪಿ ಮಾಡೋದು. ಫುಲ್ ಸ್ಟಾಪ್ ಮಟ್ಟ ಕಾಪಿ ಮಾಡಿ PPTಗೆ ಹೋಗಿ ಪೇಸ್ಟ್ ಮಾಡೋದು. ಇಟ್ ಇಂಟ್ರೊಡ್ಯೂಸ್ ದ ಜರ್ನಿ ಆಫ್ ಹ್ಯೂಮನ್ ಬೀಯಿಂಗ್ಸ್. ಇದು ಆಲ್ರೆಡಿ ಇಲ್ಲಿ ಸೆಲೆಕ್ಟ್ ಮಾಡಿದ್ದಕ್ಕೆ ಆ್ಯಸ್ ಇಟ್ ಈಸ್ ಬರ್ತದೆ. ನೆಕ್ಸ್ಟ್ ಕನ್ನಡಕ್ಕೆ ಹೋಗೋದು. ಇಲ್ಲಿ ಎಂಟ್ರಿ ಹೊಡಿಯೋದು. ನೆಕ್ಸ್ಟ್ ಇಲ್ಲಿ ಏನು ಮಾಡ್ಬೇಕಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡೋದು. ಇದು ಮನುಷ್ಯರ ನಡೆದು ಬಂದ ದಾರಿ ಪರಿಚಯಿಸುತ್ತದೆ ಅಂತ ಇದು ಕಾಪಿ ಮಾಡೋದು. ಕಾಪಿ PPTಗೆ ಹೋಗಿ ಇಲ್ಲಿ ಪೇಸ್ಟ್. ಮತ್ತು ಚೈನೀಸ್ನಾಗ ಬರ್ತೈತಿ. ಸೆಲೆಕ್ಟ್ ಆಲ್ ಅನ್ನೋದು. ಇಲ್ಲಿ ಹೋಗಿ ಇದು ಒತ್ತು ಬಿಡೋದು. ಫಾಂಟ್ ಒತ್ತಾನೆ ಹಿಂಗೆ ಬರ್ತದೆ. ನೆಕ್ಸ್ಟ್ ಈ ಕಡೆ ಬಂದು ಥರ್ಡ್ ಸೆಂಟೆನ್ಸ್ ಕಾಪಿ ಮಾಡೋದು. ಈಗ ಇಂಗ್ಲೀಷ್ ಒಳಗೆ ಥರ್ಡ್ ಸೆಂಟೆನ್ಸ್ ಯಾವುದಪ್ಪ ಅಂದರೆ ಇದು. ಇಟ್ ಟೆಲ್ಸ್ ದ ಫೇಲ್ಯೂರ್ ಆ್ಯಂಡ್ ಸಕ್ಸಸ್ ಆಫ್ ಹ್ಯೂಮನ್ಸ್ ಇನ್ ದ್ಯಾಟ್ ಜರ್ನಿ. ಇದು ಕಾಪಿ ಮಾಡೋದು, ಹೋಗಿ ಇಲ್ಲಿ ಪೇಸ್ಟ್ ಮಾಡೋದು. ಹಿಂಗೆ 2-3 ಮಾಡಿ ಆ ಸೆಂಟೆನ್ಸ್ ಟು ಸೆಂಟೆನ್ಸ್ ಮ್ಯಾಚು ಮಾಡ್ಬೋದು ನಾವು. ಇಲ್ಲ ವೈಲ್ ಎಕ್ಸ್ಪ್ಲೇನಿಂಗ್ ದ ಹಿಸ್ಟಾರಿಕಲ್ ಟೈಮ್ ಮೇಂಟೈನ್ಡ್ ಅಂತೇಳಿ ಇಲ್ಲಿ ಮಟ್ಟ ಕಾಪಿ ಮಾಡಿರಿ. ನೆಕ್ಸ್ಟ್ ಇಲ್ಲಿ ಬಂದು ಪೇಸ್ಟ್. ಓಕೆ, ಇದೇ ಇಲ್ಲಿ ಕನ್ನಡದಾಗ ಹೋಗೋದು. ಕನ್ನಡದಾಗ ಹೋಗಿ ಇಲ್ಲಿ ಎಂಟ್ರಿ ಹೊಡೆದು ನೆಕ್ಸ್ಟ್ ಏನು ಮಾಡಬೇಕು, ಆ ದಾರಿಯಲ್ಲಿ ಇದೇನೈತಿ ಇದು ನೆಕ್ಸ್ಟ್ ಸೆಂಟೆನ್ಸ್ ಮಟ್ಟ ಕಾಪಿ ಮಾಡೋದು.
ಕಾಪಿ ಮಾಡಿ ಇಲ್ಲಿ ಬಂದು ಪೇಸ್ಟ್ ಮಾಡೋದು. ಚೈನೀಸ್ ಬಂತು, ಎಂಟ್ರಿ ಹೊಡ್ರಿ. ನೆಕ್ಸ್ಟ್ ಮತ್ತೆ ಹೋಗ್ರಿ. ಇಲ್ಲಿ ಇತಿಹಾಸವು ಘಟನೆಗಳನ್ನು ವಿವರವಾದ ಕಾಲ ಅದೆಲ್ಲ ಹೇಳಿ ಲಾಸ್ಟಿಗೆ ಇಲ್ಲಿ ಮಟ್ಟ ಕಾಪಿ ಮಾಡಿ ಕಂಟ್ರೋಲ್ ಸಿ ಕಾಪಿ, ಇಲ್ಲಿ ಬಂದು ಕಂಟ್ರೋಲ್ ವಿ ಪೇಸ್ಟ್. ಇಷ್ಟೆಲ್ಲ ಆಯ್ತು. ಈಗ ಈ ಡಬ್ಬಿ ಒಳಗೆ ಕರ್ಸರ್ ಮ್ಯಾಗ ಕ್ಲಿಕ್ ಮಾಡಿದ್ರೆ ಈ ಡಬ್ಬಿ ಸೆಲೆಕ್ಟ್ ಆಗ್ತದೆ. ಈಗ ಕಂಟ್ರೋಲ್ ಎ ಹೊಡೆದ್ರೆ ಕಂಟ್ರೋಲ್ ಆಲ್ ಅಂದ್ರೆ ಅಷ್ಟು ಸೆಲೆಕ್ಟ್ ಆಯಿತು. ಒಟ್ಟು ಸೆಲೆಕ್ಟ್ ಆಗಿಂದ ಇಲ್ಲಿ ಹೋಗಿ ಫಾಂಟ್ ಸೈಜ್ ಚೇಂಜ್ ಮಾಡಿಬಿಟ್ರೆ ಮತ್ತೆ ಹೊಳೆ ಕನ್ನಡ ಬಂತು ನಮ್ಗೆ. ಸೊ ಇದು 1ನೇ ಸ್ಲೈಡ್ ಆಯ್ತು. ಹಿಂಗೆ ರೈಟ್. ಇದನ್ನು ಸೇವ್ ಮಾಡೋದು ನಾವು. ಇಲ್ಲಿ ಸೇವ್ ಹೋಗಿ ಎಲ್ಲಿ ಬೇಕನ್ನೋ ಕಂಪ್ಯೂಟರ್ದಾಗ ಹೋಗಿ ಎಲ್ಲಿ ಬೇಕಲ್ಲಿ ಸೇವ್ ಮಾಡ್ಕೊಳ್ಳೋದು. ಡೆಸ್ಕ್ಟಾಪಿಗೆ ಹೋಗೋದು. ಡೆಸ್ಕ್ಟಾಪಿಗೆ ಹೋಗಿ ನಾ ಹೆಸರು ಎಲ್ಲೋ ಕೊಟ್ಟಿದ್ದೆ, ಅದರದ ನ್ಯೂ ಫೋಲ್ಡರ್ ಅಂತ ಹೆಸರು ಕೊಟ್ಟಿದ್ದೆ. ನ್ಯೂ ಫೋಲ್ಡರ್ ಒಳಗೆ ಸಿಕ್ಸ್ತ್ ಬಟನ್ ವರ್ಕ್ ಆಗಿಲ್ಲ ಅಂದ್ರೆ ಸಿಕ್ಸ್ತ್ ಕ್ಲಾಸ್ ಸೋಷಲ್ ಸೈನ್ಸ್ PPT ಅಂತೇಳಿ ಸೇವ್ ಮಾಡೋದು. ಇವಾಗ ಸೇವ್ ಆಯ್ತು. ನೆಕ್ಸ್ಟ್ ಎರಡನೇದು ಹಾಗೆ ಮಾಡ್ಕೊತ ಹೋಗೋದು. ಇಲ್ಲಿ ಟೈಟಲ್ ಏನಿಲ್ಲ ಅಂತಂದ್ರೆ, ಇಲ್ಲಿ ಏನು ಟೈಟಲ್ ಇಲ್ಲಪ್ಪ ಅಂದ್ರೆ ಹಳಿದೆ ಟೈಟಲ್ ಇಲ್ಲಿ ಕಾಪಿ ಮಾಡೋದು, ಹೊಸ ಟೈಟಲ್ ಬರುತ್ತಕ್ಕ. ಇದನ್ನೇ ಕಾಪಿ ಮಾಡಿ ಇಲ್ಲಿ ಪೇಸ್ಟ್. ನೆಕ್ಸ್ಟ್ ಇಂಗ್ಲೀಷ್ ಸೆಕ್ಷನ್ ಹೋಗೋದು. ಇಂಗ್ಲೀಷ್ ಸೆಕ್ಷನ್ ಏನೈತೆ ಅದು ಕಾಪಿ ಮಾಡೋದು, ಕನ್ನಡ ಸೆಕ್ಷನ್ ಏನೈತೆ ಅದು ಕಾಪಿ ಮಾಡೋದು. ಓಕೆ. ಇಲ್ಲಿ ಬಂದು ಇನ್ನೊಂದು ಏನೈತಿ ಅಂದ್ರೆ ಇನ್ನೊಂದು ಟ್ರೈ ಮಾಡ್ತೀನಿ. ವ್ಯೂ ಒಳಗೆ ಹೋಗಿ ಸ್ಲೈಡ್ ಮಾಸ್ಟರಲ್ಲಿ ಐತಿ. ಸ್ಲೈಡ್ ಮಾಸ್ಟರ್ಗೆ ಹೋಗಿ ಇದು ಕ್ಲಿಕ್ ಮಾಡಿ ಹೋಮಿಗೆ ಹೋಗಿ ಇದು ಕ್ಯಾಲಿಬರಿ ಬದಲಿ ಇದನ್ನೇ ಸೆಲೆಕ್ಟ್ ಮಾಡಿಬಿಟ್ಟೆವು ಅಂದ್ರೆ ಈಗ ನೆಕ್ಸ್ಟ್ ಸ್ಲೈಡ್ಗಳು ಏನದಾವ ಆ್ಯಸ್ ಇಟ್ ಈಸ್ ಕರೆಕ್ಟ್ ಆಗ್ತಾವ ಅನ್ಕೋತೀನಿ. ಕ್ಲೋಸ್ ಸ್ಲೈಡ್ ಮಾಸ್ಟರ್ ಮಾಡಿದೆವು ನಾವೀಗ. ಈಗ ಇಲ್ಲಿ ಬಂದು ಇಂಗ್ಲೀಷ್ ಕನ್ನಡದ ಏನಾರ ಪೇಸ್ಟ್ ಮಾಡಿದೆವು ಡೈರೆಕ್ಟ್ಲಿ ಅಂದರೆ ಡೈರೆಕ್ಟ್ಲಿ ಪೇಸ್ಟ್ ಮಾಡೋದು. ಕಾಪಿ ಇಲ್ಲಿ ಪೇಸ್ಟ್ ಮಾಡಿದ್ರೆ ಕನ್ನಡನೇ ಬಂದ್ಬಿಡ್ತದೆ. ತಿಳಿತು ಅನ್ಕೋತೀನಿ. ಬಾಯ್ಪಟ್ಟು ಹೊಡಿದಲ್ಲಿದು ತಿಳ್ಕೊಳ್ಳೋದು. ಈಗ ಹಂಡಬಂಡಾಗಿದೆ. ಮತ್ತು ಇಲ್ಲಿ ಮೇಲೆ ಕೆಳಗೆ ಕಂಟ್ರೋಲ್ ಆಲ್ ಹಂಡಬಂಡಾಗಿದ್ದು ಸೀದಾ ದಡ್ಡಿ ಮಟ್ಟ ಬಂದು ಸೆಂಟರ್ ಮಾಡಿದ್ರೆ ಹಿಂಗೆ ಮತ್ತೆ ಹಂಡಬಂಡ್ ಹಾಕಾವ. ಲೆಫ್ಟ್ ಅಲೈನ್ಮೆಂಟ್ ಎಲ್ಲ ಹೋಗಿ ರೈಟಿಗೆ ಕುಂದಿರ್ತಾವೆ. ರೈಟ್ ಅಲೈನ್ಮೆಂಟ್, ಲೆಫ್ಟ್ ಅಲೈನ್ಮೆಂಟ್ ಎಲ್ಲ ಲೆಫ್ಟಿಗೆ ಬರ್ತಾವೆ. ಸೊ ಅದು ಚಂದ ಕಾಣಂಗಿಲ್ಲ ಅಂತ ಸೆಂಟ್ರಲ್ ಅಲೈನ್ಮೆಂಟ್ ಮಾಡ್ತೀವಿ. ಈಗ ನೆಕ್ಸ್ಟ್ ಇದು ಒಮ್ಮೆ ನಾವು ಸ್ಲೈಡ್ ಮಾಸ್ಟರ್ದಾಗ ಹೋಗಿ ಸೆಟ್ ಮಾಡಿದ್ರೆ ಮುಗಿದೈತಿ. ನೆಕ್ಸ್ಟ್ ಪೇಜ್ ಒಳಗೂ ಇದು ಹೆಂಗೆ ಇರ್ತೈತಿ. ಇಲ್ಲಿ ಹೋಗೋದು, ಹೋಗಿ ಕತೆ ಎಂದರೇನು, ಇದೇನೋ ಐತೆ ಕತೆ ಮತ್ತು ಹಿಸ್ಟ್ರಿಗೆ ಇತಿಹಾಸಕ್ಕೆ ಡಿಫ್ರೆನ್ಸ್ ಏನು ಅಂತ ಕೇಳೋಣ. ಇಲ್ಲಿ ತೊಗೊಂಬಂದು ಇಲ್ಲಿ ಪೇಸ್ಟ್ ಮಾಡಿದ್ರೆ ಬಂತು. ನೆಕ್ಸ್ಟ್ ಅಲ್ಲೇ ಹೋಗಿ ಒಂದಾನೊಂದು ಕಾಲದಲ್ಲಿ ಏನು ಬರ್ದಾನಿಲ್ಲ. ಒಂದಾನೊಂದು ಕಾಲದಲ್ಲಿ ಅಷ್ಟು ಒಮ್ಮೆ ಕಾಪಿ ಮಾಡಿ ಸೆಂಟೆನ್ಸ್ ಟು ಸೆಂಟೆನ್ಸ್ ಕಾಪಿ ಮಾಡೋ ಬದಲು 2 ಸೆಂಟೆನ್ಸ್ ಕಾಪಿ ಮಾಡಿ ಪೇಸ್ಟ್ ಮಾಡೋದು. ಹಿಂಗೆ ಬತ್ತು. ಓಕೆ. ಇವು ಮತ್ತೆ 2 ನೋಡ್ರಿ ಹಂಡು ಬಂಡಾಗ್ಯಾವ. ಕಂಟ್ರೋಲ್ ಆಲ್ ಅಂದು ಇದು ಮಾಡೋದು. ಸೀದಾ ಆಗ್ಬಿಡುತ್ತೆ. ಇದು ಒಂದೊಂದು ಸತಿ ಗ್ಯಾಪ್ ಉಳಿತದೆ, ನಡೀತದೆ. ಓಕೆ. ನೆಕ್ಸ್ಟ್ ಪೇಜಿಗೆ ಹೋಗೋದು. ಹೋಗಿ ಇದು ಕರಿದು ತೆಗಿಬೇಕಾಗಿತ್ತು. ಹೆಂಗೆ ತೆಗಿಯೋದಂದ್ರೆ ಇಲ್ಲಿ 4 ಬಂತಿದ್ದು 4 ಬರೋಣ ಕ್ಲಿಕ್ ಮಾಡೋದು. ಇಲ್ಲಿ ಕಾರ್ನರಿಗೆ ಹೋಗಿ 2 ಸತಿ ಕ್ಲಿಕ್ ಮಾಡೋದು. ಕಲರ್ ಬರ್ತದೆ. ಇದು ಕಲರ್ ಕೇಳ್ತದೆ. ಇಲ್ಲಿ ಹೋಗಿ ವೈಟ್ ಕಲರ್ ಅಂದರೆ ಚೇಂಜ್ ಆಯ್ತದೆ. ಇದು ಫಿಲ್ ಶೇಪ್ ಒಳಗೆ ಹೋಗಿ ವೈಟ್ ಥೀಮ್ ಕಲರ್ ವೈಟ್ ಮಾಡಿದ್ವಿ. ಬ್ಯಾಕ್ಗ್ರೌಂಡ್ ವೈಟ್ ಆಯ್ತು. ಇತಿಹಾಸ ಎದಕ್ಕೆ ಬೇಕು, ಏಕೆ ಬೇಕು ಅಂತ ಕೇಳ್ಯಾರ. ನೆಕ್ಸ್ಟ್ ಕ್ವಶನ್. ಇಲ್ಲಿವರೆಗೂ ಇದು ಫುಲ್ಲು ಪ್ಯಾರಾಗ್ರಾಫ್ ಕಾಪಿ ಮಾಡಿ ಇಲ್ಲಿ ತೊಗೊಂಬಂದು ಪೇಸ್ಟ್ ಮಾಡಿರಿ. ಪೇಸ್ಟ್ ಮಾಡಿ ಎಲ್ಲೆಲ್ಲಿ ಇದದಾವ ಅಲ್ಲಿ ಮಟ್ಟ ಇಲ್ಲಿ ಫುಲ್ ಸ್ಟಾಪ್ ಐತಿ
ಇಲ್ಲಿದೊಂದು ಇದು ಮಾಡೋದು. ಈಗ ನೆಕ್ಸ್ಟ್ ಹೊಳಗೆ ಕೂಡ್ಸೋದು ಫುಲ್ ಸ್ಟಾಪ್ ಇಲ್ಲಿ. ಸೊ ಮತ್ತೊಮ್ಮೆ ನೀವು ಇಲ್ಲಿ ಮಠ ಅನುಭವ ಮಠ ಫುಲ್ ಸ್ಟಾಪ್ ಆಯಿತು, ನೆಕ್ ಮುಗೀತು. ಇಲ್ಲಿ ಎಲ್ಲಿ ಅಂತೈತಿ, ಇಲ್ಲಿ ಮಠ. ಇದು ಹಿಂಗೆ ಕೂಡುವಂಗಿಲ್ಲ, ಕೂಡಿಸಿ ಸ್ಪೇಸ್ ಕೊಟ್ಟು ಏಕೆಂದರೆ ಮತ್ತು ಇದು ಆಮೇಲೆ ಮತ್ತೆ ಎಲ್ಲಿತ್ತು ಫುಲ್ ಸ್ಟಾಪ್, ಇಲ್ಲೈತೆ ಫುಲ್ ಸ್ಟಾಪ್. ಒಂದು ಆಗೋಣ ಮತ್ತೆ ಎಂಟರ ಮತ್ತು ಓಕೆ. ಇವೆಲ್ಲ ಮತ್ತೆ ಹಂಡ ಬಂಡಾಗ್ಯಾವ. ಕಂಟ್ರೋಲ್ ಆಲ್ ದಂಡಿ ಮಠ ಒಯ್ದು. ದಂಡಿ ಮಠ ಒಂದೇನಂದ್ರೆ ಪ್ರತಿಯೊಂದಕ್ಕೂ ಸೇಮ್ ಫಾಂಟ್ ಸೈಜ್ ಮೇಂಟೈನ್ ಮಾಡಬೇಕು. ಇದಕ್ಕೆ 22 ಇದ್ರೆ ಎಲ್ಲದಕ್ಕೂ 22 ಮೇಂಟೈನ್ ಮಾಡ್ಕೊತ ಹೋಗ್ಬೇಕು. 24 ಇಟ್ಟೆ ಅಂದ್ರೆ ಇದು 24 ಅಂದ್ರೆ 24. ಸೊ ಇಲ್ಲಿ ನೋಡ್ರಿ 28 ಐತೆ ಅಂದ್ರೆ ಇದು 24 ಮಾಡೋದು. ಅಷ್ಟು ಸೆಲೆಕ್ಟ್ ಮಾಡ್ಬೇಕು. ಫಸ್ಟ್ ಅಷ್ಟು ಸೆಲೆಕ್ಟ್ ಆಲ, ಇನ್ನು ಹೋಗಿ 24 ಮಾಡ್ಬೇಕು. ಇದು ಕತೆ ಎಂದರೇನು, ಇಲ್ಲಿ ಹೋಗಿ ಇಲ್ಲಿ ಹೋಗಿ ಕ್ಲಿಕ್ ಮಾಡಿ ಕಂಟ್ರೋಲ್ ಆಲ್. ಫಾಂಟ್ ಎಲ್ಲಾದರೂ ಸೇಮ್ ಇರಬೇಕು. 28 24 ಬಂತು, ಕರೆಕ್ಟ್ ಆಯ್ತು. ಸೊ ಇಲ್ಲಿ ಹೋಗಿ ಇದಕ್ಕಿಂತ ಮೇಲೆ ಇಲ್ಲಿ ಬಂದು ಈಗ ಇಲ್ಲಿ ಎಷ್ಟೈತಿ 26 ಐತಿ. ಫಸ್ಟ್ ಸ್ಲೈಡ್ ಏನು ಇಟ್ಕೋತೀರಿ ಅದನ್ನೇ ಪ್ರತಿಯೊಂದು ಸ್ಲೈಡ್ ಒಳಗೂ ಸೈಜ್ ಮೇಂಟೈನ್ ಮಾಡಬೇಕು. 26 ಐತಿ, ಇದು 24 ಹಿಂಗೆ ಕೆಳಗೆಲ್ಲ ಮಾಡ್ಕೊತ ಬಂದಿದ್ದೆ, ಅದಕ್ಕೆ 24 ಇಟ್ಕೊತ ಹೊಂಟೇನಿ. ಒಂದು ವೇಳೆ 26 ಫಸ್ಟ್ ನೀವು ಮೇಂಟೈನ್ ಮಾಡ್ಕೊತ ಬಂದಿದ್ರೆ ಲಾಸ್ಟಿನ ಮಟ್ಟ 26 ಮೇಂಟೈನ್ ಮಾಡಿ. ಇಂಗ್ಲೀಷ್ ಅದು 28 ಐತಿ. ಸೊ ಇಂಗ್ಲೀಷ್ 28 ಅಂದ್ರೆ ಫಸ್ಟಿಗೆ ಕಂಟ್ರೋಲ್ ಆಲ್ ಸೆಲೆಕ್ಟ್ ಮಾಡಿದೆ, ಎಲ್ಲ ಸೆಲೆಕ್ಟ್ ಮಾಡಿ 24 ಇಟ್ಟು ನೋಡೋದು. ಇವೆರಡು. ಇದು ಸಿಸ್ಟಮಿಕ್ ಪ್ರೆಸೆಂಟೇಷನ್ ಆಫ್ ಪಾಸ್ಟ್ ಇವೆಂಟ್ಸ್ ಇಸ್ ಕಾಲ್ಡ್ ಹಿಸ್ಟ್ರಿ. ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದು ಇತಿಹಾಸ. ಇವೆರಡು ಹಿಂಗೆ ಕರೆಕ್ಟ್ ಇರಬೇಕು. ಮತ್ತು ಯಾವುದೋ ಕಾಪಿ ಮಾಡಿ ಯಾವುದೋ ಪೇಸ್ಟ್ ಮಾಡೋದಿಲ್ಲ, ಓದಿ ಕಾಪಿ ಮಾಡಿ ಪೇಸ್ಟ್ ಮಾಡೋದು ಉತ್ತಮ. ಯಾಕಂದ್ರೆ ಇಲ್ಲಿ ಏನು ಇಂಗ್ಲೀಷ್ ಸೆಂಟೆನ್ಸ್ ಇರ್ತದೆ, ಕನ್ನಡ ಸೆಂಟೆನ್ಸು ಅದೇ ಇರಬೇಕು. ಅಂದ್ರೆ ನಮಗೆ ಹೇಳಕ್ಕೆ ಸರಳ ಆಗ್ತದೆ, ಆಮೇಲೆ ಕನ್ನಡದಾಗ ಓದೋರಿಗೂ ಸರಳ ಆಗ್ತದೆ. ಇಷ್ಟಂತರೂ ಬೇಸಿಕ್ ಅದ. ಮತ್ತು ಹೊಳ್ಳಿ ಸೇವ್ ಮಾಡ್ಬೇಕು. ಇದನ್ನು ಸೇವ್ ಮಾಡಿ ಇದು ಮಾಡೋದು. ಓಕೆ, ಇದು ತೆಗೆದೆವು. ಇನ್ನೊಮ್ಮೆ ಸ್ಲೈಡ್ ಮಾಸ್ಟರ್ದಾಗ ಹೆಂಗೆ ಕನ್ನಡ ಸೆಟ್ ಮಾಡೋದು ಫಸ್ಟಿಗೆ ಅಂತ ಹೇಳ್ತೀನಿ. ಫಸ್ಟಿಗೆ ಏನು ಮಾಡಬೇಕು, ಈ ಸರ್ಚಿಗೆ ಹೋಗಿ PPT ಹೊಡಿಬೇಕು. ಪವರ್ ಪಾಯಿಂಟ್ ಬರ್ತೈತಿ, ಓಪನ್ ಆಯಿತು. ಓಪನ್ ಆದ ತಕ್ಷಣ ಬ್ಲ್ಯಾಂಕ್ ಪ್ರೆಸೆಂಟೇಷನ್ ತಗೋಬೇಕು. ಇದು ಕ್ಲೋಸ್. ಬ್ಲ್ಯಾಂಕ್ ಪ್ರೆಸೆಂಟೇಷನ್ ಇಲ್ಲಿ ಫಸ್ಟ್ ಮಾಸ್ಟರ್ ಇದು ಫಸ್ಟ್ ಸ್ಲೈಡ್ ಬ್ಯಾಡ್ ನಮಗೆ. ಕಂಟ್ರೋಲ್ M ಒತ್ತು, ಸೆಕೆಂಡ್ ಸ್ಲೈಡ್ ಬರ್ತದೆ. ಸೆಕೆಂಡ್ ಸ್ಲೈಡ್ ಹಂಗೆ ಇರಲಿ, ಥರ್ಡ್ ಸ್ಲೈಡ್ ಹಂಗೆ ಇರಲಿ. ಫೋರ್ತ್ ಸ್ಲೈಡಿಂದ ನಾ ಮಾಡ್ತೀನಿ. ಸೆಕೆಂಡ್ ಸ್ಲೈಡ್ನಾಗ ಥಿಂಗ್ಸ್ ಟು ಬಿ ಡಿಸ್ಕಸ್ಡ್, ಥರ್ಡ್ ಸ್ಲೈಡ್ ಒಳಗೆ ನೋಟ್, ಫೋರ್ತ್ ಸ್ಲೈಡಿಂದ ನಾನು ಬರೆಯಕ್ಕೆ ಚಾಲು ಮಾಡ್ತೇನೆ. ಸೊ ಈ ಫೋರ್ತ್ ಸ್ಲೈಡ್ ಮೇಲೆ ಕ್ಲಿಕ್ ಮಾಡಿ ಫಸ್ಟಿಗೆ ನಾವು ಕನ್ನಡ ಇಂಗ್ಲೀಷ್ ಬೇಕಂತೇಳಿ, ನಮ್ಗೆ ಕನ್ನಡ ಒಳಗೆ ಒಂದು ಸೈಡ್ ಬೇಕು, ಇಂಗ್ಲೀಷ್ ಒಳಗೆ ಒಂದು ಸೈಡ್ ಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ಲೇಔಟ್ ಚೇಂಜ್ ಮಾಡ್ಕೊತೀವಿ. ಲೇಔಟ್ ಯಾವ್ದು ಮಾಡ್ತೀವಿ, ಕಂಪ್ಯಾರಿಸನ್ ಅಲ್ಲ, 2 ಕಂಟೆಂಟ್ ಲೇಔಟ್ ಮಾಡ್ತೀವಿ. 2 ಕಂಟೆಂಟ್ ಲೇಔಟ್ ಬಂತು, ಎರಡು ಕಂಟೆಂಟ್ ಲೇಔಟ್. ನೆಕ್ಸ್ಟ್ ಹೋಗಿ ನಾವೇನು ಮಾಡ್ತೀವಿ, ಫಸ್ಟಿಗೆ ಇದಾಗಿಂದ ಇದು ಇಂಗ್ಲೀಷ್ ಸೈಡ್, ಇದು ಕನ್ನಡ ಸೈಡ್. ಸೊ ಇದು ಕನ್ನಡ ಮೊದಲೇ ಫಿಕ್ಸ್ ಮಾಡ್ಬಿಡೋದು. ಮೊದಲೇ ಫಿಕ್ಸ್ ಮಾಡಲಿಲ್ಲ ಅಂದ್ರೆ ಅದು ಚೈನೀಸ್ ಫಾರ್ಮೆಟ್ನಾಗ ಬರ್ತದೆ. ಸೊ ವ್ಯೂ ಒತ್ತೋದು, ವ್ಯೂ ಒತ್ತಿ ಸ್ಲೈಡ್ ಮಾಸ್ಟರ್ಗೆ ಹೋಗೋದು. ಸ್ಲೈಡ್ ಮಾಸ್ಟರ್ಗೆ ಹೋಗಿಂದ ಇದು ಸೆಲೆಕ್ಟ್ ಮಾಡೋದು. ಇದು ಅಷ್ಟು ಕಂಟ್ರೋಲ್ ಆಲ್ ಒತ್ತೋದು. ಈ ಬಾಕ್ಸ್ ಸೆಲೆಕ್ಟ್ ಮಾಡಿ ಇಲ್ಲಿ ಹೋಮಿಗೆ ಹೋಗೋದು. ಹೋಮಿಗೆ ಹೋಗಿ ಇಲ್ಲಿ ಫಾಂಟ್ ಏನೈತಿ ಕನ್ನಡ ಫಾಂಟ್ ಸೆಲೆಕ್ಟ್ ಮಾಡ್ಬೇಕು. ಕೆಳಗಿರ್ತಾವೆ ಯಾವ್ದಾರ ಒಂದು ಕನ್ನಡ ಫಾಂಟ್ ಸೆಲೆಕ್ಟ್ ಮಾಡಬೇಕು. ಕನ್ನಡ ಫಾಂಟ್ ಎಲ್ಲೈತಿ ಇದ್ರೊಳಗೆ ಯಾವುದಾದ್ರೂ ಒಂದು. ಇದು ಒಂದು ವೇಳೆ ಒಮ್ಮೊಮ್ಮೆ ಇದು ಸೆಲೆಕ್ಟ್ ಮಾಡಿದ್ದು ಚೈನೀಸ್ ಬರ್ತಿರ್ತದೆ, ಆವಾಗ ಕನ್ನಡ ಪೇಸ್ಟ್ ಮಾಡಿ ಯಾವುದ್ರೊಳಗೆ ಹಿಂಗೆ ಕನ್ನಡ ಬರ್ತಿರ್ತದೆ ಅದನ್ನು ಸೆಲೆಕ್ಟ್ ಮಾಡೋದು. ಅದ್ರ ಮತ್ತು ಹಿಂದೆ ಮುಂದೆ ಯಾವುದಾದ್ರು ನೋಡಿ ಚಂದ ಇತ್ತು ಯಾವುದಾದ್ರು ಫಾಂಟ್ ಅಂದ್ರೆ ಅದನ್ನು ಸೆಲೆಕ್ಟ್ ಮಾಡೋದು. ಒಮ್ಮೆ ಕನ್ನಡ ಫಾಂಟ್ ಸೆಲೆಕ್ಟ್ ಮಾಡಿದ್ರೆ ಚೈನೀಸ್ ಬರ್ತಿರ್ತೈತಿ ಅಂದ್ರೆ ಅದು ಅಡ್ಜಸ್ಟ್ ಆಗಿರಂಗಿಲ್ಲ, ಅದಕ್ಕೆ ಬೇರೆ ಕನ್ನಡ ಒಳಗೆ ಬೇರೆ ಫಾಂಟ್ ಸೆಟ್ ಮಾಡೋದು. ಒಂದು ವೇಳೆ ನಿಮ್ಮ ಕನ್ನಡ ಫಾಂಟ್ ಬರಲಿಲ್ಲ PPT ಒಳಗೆ ಅಂದ್ರೆ ನಿಮ್ಮ ಕಡೆ ನುಡಿ ಇನ್ಸ್ಟಾಲ್ಡ್ ಇಲ್ಲ ಅಂತ ಅರ್ಥ. ನುಡಿ ಇನ್ಸ್ಟಾಲ್ ಮಾಡಬೇಕು, ಅವಾಗ ಕನ್ನಡ ಫಾಂಟ್ ಬರ್ತದೆ. ಕನ್ನಡ ಫಾಂಟ್ ಒಳಗೆ ಯಾವ್ದಾರು ಒಂದು ಸೆಲೆಕ್ಟ್ ಮಾಡಬೇಕು.
ಈಗ ನಾ ಸೆಲೆಕ್ಟ್ ಮಾಡಿದ ಯಾವುದೋ ಇತ್ತದು 5 ಭಾಗ 5C ಯಾವ್ದಿತ್ತಲ್ಲ 5C ಇದು ಇನ್ನಾಗ ಸೆಲೆಕ್ಟ್ ಮಾಡಿದ 5C ಇತ್ತು, ಇದು ಇಟ್ಟಿದ್ದೇವೆ ನಾವು. ಓಕೆ, ಈಗ ಏನಾಯ್ತು, ಇದು ಕನ್ನಡ ಮಾಡಿದ್ವಿ, ಇದು ಇಂಗ್ಲೀಷ್ ಮಾಡಿದೆವು. ಇದು ಇಂಗ್ಲೀಷ್ ಒಳಗೂ ಏನೈತಿ ಕಾಪಿ ಮಾಡಿ ಕ್ಯಾಲಿಬ್ರಿ ಇಡಬೇಡ್ರಿ, ಟೈಮ್ಸ್ ನ್ಯೂ ರೋಮನ್ ಇಡ್ರಿ. ಇದು ಫಾಂಟ್ ಸರ್ಚ್ದಾಗ ಇದು ಸೆಲೆಕ್ಟ್ ಮಾಡಿ ಅಷ್ಟು ಸೆಲೆಕ್ಟ್ ಮಾಡ್ಬೇಕು, ಕಂಟ್ರೋಲ್ ಆಲ್ ಒತ್ತಿ ಸೆಲೆಕ್ಟ್ ಆಯಿತು. ನೆಕ್ಸ್ಟ್ ಇಲ್ಲಿ ಹೋಗಿ ಫಾಂಟ್ ಸೈಜ್ ಒಳಗೆ ಇಲ್ಲಿ ಸರ್ಚ್ ಒಳಗೆ ಟೈಮ್ಸ್ ನ್ಯೂ ರೋಮನ್ ಬಂತು. ಟೈಮ್ಸ್ ನ್ಯೂ ರೋಮನ್ ಸೆಲೆಕ್ಟ್ ಮಾಡ್ಬಿಡು. ಇದೆಲ್ಲ ಟೈಮ್ಸ್ ನ್ಯೂ ರೋಮನ್ ಆಗ್ಬಿಡ್ತದೆ ಇನ್ನು ಮುಂದೆ. ಓಕೆ, ಇದನ್ನು ಟೈಮ್ಸ್ ನ್ಯೂ ರೋಮನ್ನೇ ಮಾಡ್ಬೋದು. ಕ್ಲಿಕ್ ಮಾಡಿ ಟೈಮ್ಸ್ ನ್ಯೂ ರೋಮನ್ ಸೆಟ್ ಮಾಡ್ಬಿಡೋದು. ಇಲ್ಲೇ ಫಿಕ್ಸ್ ಮಾಡ್ಬೋದು ನಾವು, ಫಾಂಟ್ ಸೈಜು ಫಿಕ್ಸ್ ಮಾಡ್ಬೋದು. ಇಲ್ಲೇ ಕ್ಲಿಕ್ ಮಾಡಿ ಎಷ್ಟು ಫಾಂಟ್ ಬೇಕಪ್ಪ ನಮಗಂದ್ರೆ 24 ಫಾಂಟ್ ಫಿಕ್ಸ್ ಮಾಡಿಬಿಟ್ರೆ 24 ವರ್ಕೌಟ್ ಆಗ್ತೈತಿ. ಇದು ಇಲ್ಲಿ ಕಾಪಿ ಮಾಡಿ ಇದು ಪೇಸ್ಟ್ ಮಾಡಿದೆ, ಇದು ಕಾಪಿ ಮಾಡಿ ಇಲ್ಲಿ ನುಡಿಗೆ ಹೋಗಿ ಇಲ್ಲಿ ಫಾಂಟ್ ಸೈಜ್ ಐತಲ್ಲ, ಫಾಂಟ್ ಸೈಜ್ ಹೋಗಿ 24 ಸೆಟ್ ಮಾಡಿಬಿಟ್ರೆ ಎಲ್ಲ 24 ಸೈಜಿಗೆ ಪೇಸ್ಟ್ ಆಗ್ಬಿಡ್ತಾವೆ. ಸೊ ಇಷ್ಟೆಲ್ಲ ಆಯಿತು. ಆದ್ಮ್ಯಾಗ ಏನು ಮಾಡಬೇಕು, ಹೊಳ್ಳಿ ಸ್ಲೈಡ್ ಮಾಸ್ಟರ್ಗೆ ಹೋಗ್ಬೇಕು. ಸ್ಲೈಡ್ ಮಾಸ್ಟರ್ಗೆ ಹೋಗಿ ಸ್ಲೈಡ್ ಮಾಸ್ಟರ್ ವ್ಯೂ ಕ್ಲೋಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಹಿಂಗೆ ಬರ್ತದೆ. ಈಗ ಇಲ್ಲಿ ಪೇಸ್ಟ್ ಮಾಡಿ ತೋರಿಸ್ತೀನಿ ನಾ. ಸಾಹಿತ್ಯ ಏಕೆ ಬೇಕು ಇದೆಲ್ಲ ಕಾಪಿ ಮಾಡಿದೆ, PPTಗೆ ಹೋದೆ, ಕನ್ನಡದ ಐತಿ, ಕನ್ನಡ ಕಡೆ ಪೇಸ್ಟ್ ಮಾಡತ್ತೇನೆ. ಕನ್ನಡ ಒಳಗೆ ಪೇಸ್ಟ್ ಐತಿ. ಸೊ ಈಗ ನೋಡ್ರಿ 24 ಈ ಸೈಜಿಗೆ ಫಿಟ್ ಆಯ್ತು. ಎಂಟ್ರ್ ಹೊಡೆದ್ರೆ 22 ಆಗ್ತದೆ. ಇನ್ನೊಂದು 2 ಎಂಟ್ರ್ ಹೊಡ್ರಿ ನೀವು 22 ಹಾಕೋದು ಹುಡ್ತದೆ. ಯಾಕಂದ್ರೆ ಅದು ಸೈಜ್ ಅಷ್ಟರೊಳಗೆ ಎಷ್ಟು ಫಿಕ್ಸ್ ಆಗ್ಬೇಕು ಅಷ್ಟು ಫಿಕ್ಸ್ ಆಗ್ತದೆ. ಇದಾಯ್ತು. ಈಗ ಇದಾಗಿಂದ ಕಂಟ್ರೋಲ್ ಆಲ್ ಒತ್ತಿ ಇದು ಇಂಡೆಂಟೇಷನ್ ಫಿಲ್ ಮಾಡ್ಬೇಕು. ಕರೆಕ್ಟ್, ಡನ್. ಒಂದು ವೇಳೆ ಇದು ಇಲ್ಲಿ ಆಗ್ತಿದ್ದಿಲ್ಲ ಅಂದ್ರೆ ಮತ್ತೆ ಹೋಗಿ ವ್ಯೂ ಒಳಗೆ ಹೋಗಿ ಸ್ಲೈಡ್ ಮಾಸ್ಟರ್ ಹೋಗಿ ಕಂಟ್ರೋಲ್ ಆಲ್ ಅಂದು ಹೋಮಿಗೆ ಹೋಗಿ ಇದು ಸೆಲೆಕ್ಟ್ ಮಾಡಿ ಫಿಕ್ಸ್ ಮಾಡಿಬಿಡೋದು. ನೆಕ್ಸ್ಟ್ ಇಲ್ಲಿ ಕಂಟ್ರೋಲ್ ಆಲ್ ಇದು ಸೆಲೆಕ್ಟ್ ಮಾಡಿ ಮತ್ತು ಸ್ಲೈಡ್ ಮಾಸ್ಟರಿಗೆ ಹೋಗ್ರಿ, ಕ್ಲೋಸ್ ಮಾಸ್ಟರ್ಸ್ ವ್ಯೂ ಕ್ಲೋಸ್ ಮಾಡಿಬಿಟ್ರೆ ಆಯ್ತು. ಈಗ ನೆಕ್ಸ್ಟ್ ಇಂಗ್ಲೀಷ್ ಒಳಗೆ ಈಗ ಹಂಡ ಪೇಸ್ಟ್ ಆಗಂಗಿಲ್ಲ, ಅದು ಜಸ್ಟ್ ಚೆಕಿಂಗ್. ಕಾಪಿ ತೊಗೊಂಬಂದು ಇಲ್ಲಿ ಪೇಸ್ಟ್ ಮಾಡಿದೆ. ಸೊ ಇಲ್ಲಿ ಎಂಟ್ರ್ ಮಾಡಿರಿ, ಇದಾಯ್ತು. ಎಂಟ್ರ್ ಮಾಡಿರಿ, ಎಂಟ್ರ್ ಮಾಡ್ರಿ, 4 ಆದವು. ಒಂದು ವೇಳೆ ಎಲ್ಲಿದ್ದು ಓದಬೇಕು, ಒಂದು ವೇಳೆ ಇದು ಇಲ್ಲಿದೆ 4 ಸ್ಲೈಡ್ ಅದು. ಓಕೆ, ಮತ್ತೊಮ್ಮೆ ಇಲ್ಲಿ ನೋಡ್ರಿ, ಮತ್ತೊಮ್ಮೆ ನೀವು ಬೆಂಕಿಯನ್ನು ಮುಟ್ತೀರೇನೋ ಅಂತ ಕೇಳತ್ತಾರೆ. ಇದು ಬೇರೆ ಬೇರೆನೇ ಅದಾವ ಎರಡು, ಅದಕ್ಕೆ ಇಲ್ಲಿ ಮ್ಯಾಚ್ ಆಗೋಲ್ದಿದು. ಇದು ಬೇರೆ ಪೇಜಿನ ಕಾಪಿ ಮಾಡೀನಿ, ಈಚೆ ಕಡೆದು ಕನ್ನಡ ಇಂಗ್ಲೀಷ್ ಬೇರೆ ಪೇಜ್ ಕಾಪಿ ಮಾಡಿ ಅದಕ್ಕೆ ಹಿಂಗೆ. ಈಗ ನೆಕ್ಸ್ಟ್ ಇದ್ರ ಮ್ಯಾಗ ಕ್ಲಿಕ್ ಮಾಡಿ ಕಂಟ್ರೋಲ್ ಎಮ್ ಹೊಡೆದು ನೆಕ್ಸ್ಟ್ ಸ್ಲೈಡ್ ಹಂಗೆ ಬರ್ತದೆ, ಕಂಪ್ಯಾರಿಸನ್ ಸ್ಲೈಡ್. ಇಲ್ಲಿ ಹೋಗಿ ಇಂಗ್ಲೀಷ್ ಇದ್ದು ಕಾಪಿ ಮಾಡ್ರಿ. ಇಂಗ್ಲೀಷ್ ಇದ್ದದ್ದು ಹೆಂಗೆ ಇದು ಫುಲ್ ಜಸ್ಟ್ ಫಾರ್ ಎಕ್ಸಾಂಪಲ್ ಕಾಪಿ ಮಾಡಿ ಪೇಸ್ಟ್ ಮಾಡಿಬಿಟ್ರೆ ಬಂತಿದು. ಇದು ಯಾಕೆ ಹಿಂಗೆ ಗ್ಯಾಪ್ ಬತ್ತಪ್ಪ ಅಂದರೆ ಇದು ಆಲ್ರೆಡಿ ಇದು ಸೆಲೆಕ್ಟ್ ಮಾಡಿದ್ರೆ ಗ್ಯಾಪ್ ಬಂತು. ಇಲ್ಲಿ 2 ಎಂಟರ್ ಹೊಡಿಬೇಕು. ಇಲ್ಲಿ ಕನ್ನಡ ಒಳಗೆ ಹೋಗಿ ಇದು ಯಾವ್ದಾರ ಒಂದು ಕಾಪಿ ಮಾಡೋದು. ಕಾಪಿ ವರ್ಡಿಗೆ ಬಂದು ಇದು ಪವರ್ ಪಾಯಿಂಟಿಗೆ ಬಂದು ಕನ್ನಡ ಭಾಗದ ಪೇಸ್ಟ್ ಬಂತು. ಓಕೆ, ಇಷ್ಟೇ ಮಾಡೋದು. ಇದಕ್ಕೂ ಸೇವ್ ಮಾಡೋದು. ಸೇವ್ ಮಾಡಿದ್ರೆ ನಮ್ಮ ಕೆಲಸ ಮುಗೀತು. ಸೇವ್ ಮಾಡತ್ತಿಲ್ಲ, ನಾ ಇದನ್ನು ಕ್ಲೋಸ್ ಮಾಡತ್ತೀನಿ. ಯೂಸ್ ಇಲ್ಲ ನನಗೆ, ಕ್ಲೋಸ್, ಡೋಂಟ್ ಸೇವ್ ಅಂತ ನಾನು ಹತ್ತೀನಿ. ನೀವು ಸೇವ್ ಮಾಡಬೇಕು. ಇಲ್ಲಿಗೆ ಮುಗೀತು.